Excel Techno School, ಗುರುವಾಯನಕೆರೆ, ವೇಣೂರು. Admission open now. ನಿರ್ನಾಮ ಮಾಡಲಿಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ ಅಂತಕ್ಕಂಥದ್ದು RSS ನ ಒಂದು ಘಟಕ ಆಗಿ ಕೆಲಸ ಮಾಡ್ತಾ ಇದೆ. RSS ನ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ರಾಜಕೀಯ ಪಕ್ಷ RSS ದು. ಎಲೆಕ್ಷನ್ ಕಮಿಷನ್ ಅನ್ನೋದು ಪ್ರಜಾಪ್ರಭುತ್ವವನ್ನು ನಿರ್ನಾಮ ಮಾಡಲಿಕ್ಕೆ ಇರ್ತಕ್ಕಂಥ ಕಾರ್ಯಚಟುವಟಿಕೆಗಳಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ. ಅವರಿಗೆ ಚುನಾವಣೆ ಸಂದರ್ಭದಲ್ಲಿ 65 ಲಕ್ಷ ಮತದಾರರ ಪಟ್ಟಿಯಿಂದ ಮತದಾರರನ್ನ ತೆಗಿಬೇಕಾದ್ರೆ ಇದೊಂದು ಅದ್ಭುತ ಸಾಧನೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸರ್, ಈಗ SIR ಅನ್ನ ನೀವು ಮುಂದಿಟ್ಕೊಂಡು ಅಲ್ಲಿ ದೊಡ್ಡ ಹೋರಾಟವನ್ನ ಮಾಡಿದ್ರಿ, ಅದನ್ನ ಜನ ಒಪ್ಪಬೇಕಿತ್ತಲ್ಲ? ಅಲ್ಲ, ಜನ ಒಪ್ಪೋದು, ಜನಗಳನ್ನ ಓಟ್ ಹಾಕಕ್ಕೆ ಬಿಟ್ಟಿಲ್ಲ ಅಂದ್ರೆ ಒಪ್ಪೋದೆಲ್ಲಿ ಬಂತು? ಜನ ಬಂದಲ್ಲಿ ಮತ ಚಲಾವಣೆ ಮಾಡಿದ್ರೆ ಫಲಿತಾಂಶ ಬೇರೆ ಆಗಿರೋದು. ಮತ ಚಲಾವಣೆ ಮಾಡಬಾರದು, ಯಾರ ಭಾರತೀಯ ಜನತಾ ಪಾರ್ಟಿ NDA ವಿರುದ್ಧ ಇದ್ದಾರೆ ಅವರು ಮತ ಚಲಾವಣೆ ಮಾಡಬಾರದು ಅನ್ನೋ ಮೂಲ ಉದ್ದೇಶದಿಂದವೇ ಇವರು 65 ಲಕ್ಷ ಜನಗಳನ್ನ ಮತದಾರರ ಪಟ್ಟಿಯಿಂದ ಕೈಬಿಟ್ಟಿರ್ತಕ್ಕಂಥದ್ದು. ಆದ್ರಿಂದ ಎಲೆಕ್ಷನ್ ಕಮಿಷನ್ ಅದ್ಭುತವಾದ ಸಾಧನೆ ಮಾಡಿದ್ದಾರೆ, ಅವರಿಗೆ ಅಭಿನಂದನೆಗಳು. ಈಗಾಗಲೇ ಕೂಡ ದೇಶಾದ್ಯಂತ ಹೋರಾಟ ಮಾಡ್ತಿದ್ರೆ ಮತ ಚೋರಿ ಆಗಿದೆ ಅಂತ, ಬಿಹಾರದಲ್ಲೂ ಹಂಗಾರೆ ಮತ್ತೆ ಮತ ಚೋರಿ ಆಗಿದೆ ಅಂತ ಹೇಳ್ತಿದ್ರು. ಈಗ ಮತ ಚೋರಿನೋ ಅಥವಾ ಏನ್ ಮಾಡಿದ್ದಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದು ಯಾರದು ಬಹಳ ಯೋಗ್ಯ, ಬಹಳ ಜ್ಞಾನೇಶ ಅಂತಕೊಂಡು ದೊಡ್ಡ ಜ್ಞಾನಿ ಆ ಮನುಷ್ಯ ಎಲೆಕ್ಷನ್ ನಡೆಸ್ತಿರ್ತಕ್ಕಂಥದ್ದು. ಆದ್ರಿಂದ ಅವ್ರಿಗೆ ಅಭಿನಂದನೆಗಳು. ಎಲೆಕ್ಷನ್ ಕಮಿಷನ್ ಇಂದ ಸೋಲಾಗಿದೆ. SIR ಮತ್ತೆ ವೋಟ್ ಚೋರಿ ಅದೆಲ್ಲ ಆಮೇಲೆ. ಎಲೆಕ್ಷನ್ ಕಮಿಷನ್ ಭಾರತೀಯ ಜನತಾ ಪಾರ್ಟಿ RSS ನ ಒಂದು ಘಟಕವಾಗಿ ಕೆಲಸ ಮಾಡಿ ಚುನಾವಣೆಯನ್ನ ಯಾರು ಪ್ರಜಾಪ್ರಭುತ್ವವನ್ನ ಪ್ರತಿನಿಧಿಸುತ್ತಾರೆ, ಯಾರು ಸಂವಿಧಾನದ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ, ಯಾರು ಸಮಾನತೆ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ, ಇವರನ್ನ ಸೋಲಿಸಲಿಕ್ಕೆ ಎಲೆಕ್ಷನ್ ಕಮಿಷನ್ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಅಭಿನಂದನೆ. ಪ್ರಾಮಾಣಿಕವಾಗಿ ಚುನಾವಣೆ ನಡೆದ್ರೆ ಯಾವುದೋ ಟ್ರಕ್ ಹೋಗ್ತಾ ಇರಲಿಲ್ಲ, ಅಲ್ಲಿ ಯಾವುದೋ ಏನ್ ಮಾಡಕ್ ಹೋದ್ರು ಅಂತ ಹೇಳಿ RJD ಅವರು ಹಿಡಿದು ಹೊರಗಡೆ ಹಾಕಿದ್ದಾರೆ. ಆದ್ರಿಂದ ಎಲ್ಲ ರೀತಿಯಲ್ಲೂ ಸಹ ಚುನಾವಣೆ ಪ್ರಕ್ರಿಯೆಗಳನ್ನ ವಾಮ ಮಾರ್ಗದ ಮೂಲಕ ಅವರ ಮಾಲೀಕರಿದ್ದಾರೆ ಅವ್ರನ್ನ ಗೆಲ್ಲಿಸಲಿಕ್ಕೆ ಎಲ್ಲ ಸರ್ವ ಪ್ರಯತ್ನವನ್ನು ಮಾಡಿದ್ದಾರೆ. ಅಹಿಂದ ಅಂತಕ್ಕಂಥದ್ದು ಇಲ್ಲಿ ಮಾತ್ರ ಕರ್ನಾಟಕ ರಾಜ್ಯದಲ್ಲಿ ಅಲ್ಲಿ ನಡೀತಕ್ಕಂಥದ್ದು ಅದು ಸಮಾಜವಾದದ ಪೃಷ್ಠಭೂಮಿ. ಅದು ಸಮಾಜವಾದದ ಭೂಮಿ. ಅಲ್ಲಿರ್ತಕ್ಕಂಥದ್ದು ಸಮಾಜವಾದದ ನಾಯಕರಿದ್ರು ಮತ್ತು ಮಂಡಲ್ನ ಪ್ರಾಡಕ್ಟ್ಸ್ ಅಲ್ಲಿ ಏನು ಮಂಡಲ್ನ ನಾಯಕರಲ್ಲಿ ಇದ್ದಂಥವರು ಈ ಒಂದು ಫಲಿತಾಂಶವನ್ನು ಯಾರು ಸಹ ನಿರೀಕ್ಷೆ ಮಾಡಿರಲಿಲ್ಲ. ಡೆಫಿನೆಟ್ಲಿ ಮಹಿಳೆಯರಿಗೆ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ನಡೆಯುವಾಗ ಮಾಡಿ ಚುನಾವಣೆ ಹಿಂದಿನ ದಿವಸ ಪತ್ರಿಕೆಗಳಲ್ಲೆಲ್ಲವೂ ಸಹ 10,000 ಯಾರು ವಾಪಸ್ ಕೊಡೋಂಗಿಲ್ಲ ಅಂತ ಹೇಳಿ ಕೂಡ ಚುನಾವಣೆಯ ಕೆಲಸವನ್ನು ಮಾಡಿದ್ದಾರೆ. ಆ ಪತ್ರಿಕೆಗಳಲ್ಲಿ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಎಲ್ಲ ಬಿಹಾರಲ್ಲಿ ಯಾರು 10,000 ರೂಪಾಯಿ ನೀವು ಮರು ಪಾವತಿ ಮಾಡೋಂಗಿಲ್ಲ ಅಂತ ಹೇಳಿ ಮಾಡಿರೋದ್ರಿಂದ ಅವರು ಈ ಚುನಾವಣೆಯನ್ನು ವಾಮ ಮಾರ್ಗದಿಂದ ಗೆದ್ದಿದ್ದಾರೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಮಹಾಗಠಬಂಧನ್ ನಾವು ಎಲ್ಲೆಲ್ಲೂ ಹೋಗಿದೀವಿ ಅಂತಲ್ಲ, ಮಹಾಗಠಬಂಧನ್ ನಾವು ಬಿಹಾರಲ್ಲಿ ಮಾತ್ರ ಮಾಡಿರ್ತಕ್ಕಂಥದ್ದು. ಬೇರೆ ಪ್ರದೇಶದಲ್ಲಿ ಬೇರೆ ರೀತಿಯ ಸಮೀಕರಣಗಳಿರುತ್ತೆ. ಆದ್ರಿಂದ ಸೋಲು ಗೆಲುವು ಪ್ರಜಾಪ್ರಭುತ್ವದಲ್ಲಿ ನಾವು ನಂಬಿಕೆ ಇಟ್ಕೊಂಡ್ರು ಅದನ್ನ ಇದಾಗಿ ತಗೊಳ್ತೀವಿ. ನಾವು ಏನು ಜನ ಮನ್ನಣೆ ಮಾಡಿದ್ದಾರೆ ಅದನ್ನ ನಾವು ಶಿರಸ ವಹಿಸ್ತೀವಿ. ಆದ್ರೆ ಎಲೆಕ್ಷನ್ ಕಮಿಷನ್ ನ ನಡೆ ಏನಿತ್ತಲ್ಲ ಅದು ಎಲ್ರಿಗೂ ಸಹ ಸಂಶಯ ಮೂಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಬಿಹಾರ ಚುನಾವಣೆಯಲ್ಲೂ ನೀವು ಹೇಳ್ತಾ ಇದ್ದ ಮತಚೋರಿ ಅಂತ, ಅದನ್ನ ವಿಷಯ ಮುಂದಿಟ್ಕೊಂಡು ಜನರ ಮುಂದೆ ಹೋಗ್ತಾರೆ. ಈಗ ಇದು ನಿರಂತರವಾಗಿ ಹೋರಾಟ, ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥದ್ದು, ಸಂವಿಧಾನದ ಆಶಯಗಳ ಪರ ಹೋರಾಟ ಮಾಡತಕ್ಕಂಥದ್ದು. ಸ್ವತಂತ್ರ ಭಾರತದಲ್ಲಿ ನಾವೆಲ್ಲರೂ ಸಹ ಸಮಾನರು ಅನ್ನೋ ವಿಚಾರದಲ್ಲಿ ಹೋರಾಟ ಮುಂದೆ ನಡೆಯುತ್ತೆ. ಯಾಕಂದ್ರೆ ಬ್ರಿಟಿಷರ ಜೊತೆ ಇದ್ದವರು ಬ್ರಿಟಿಷರು ಬಿಟ್ಟು ಹೋದ್ಮೇಲೆ ಆ ಜಾಗವನ್ನ ಭಾರತೀಯ ಜನತಾ ಪಾರ್ಟಿಯವರು RSS ತಗೊಂಡಿದ್ದಾರೆ. ಅದರ ವಿರುದ್ಧ ಯಾವ ರೀತಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ವಿ ಅದೇ ರೀತಿ ಹೋರಾಟ ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಿದೆ ಸರ್. ಈಗ ಅಂಪೈರೇ ನೀವೊಂದು ಟೀಮ್ ಪಕ್ಕದಲ್ಲಿ ಹೋಗ್ಬಿಟ್ರೆ ಕ್ಯಾಪ್ಟನ್ ಏನ್ ಮಾಡಕ್ಕಾಗುತ್ತೆ? ಎಲೆಕ್ಷನ್ ಕಮಿಷನ್ ಅಂತವರು ಅಂಪೈರ್ ಆಗಿರ್ಬೇಕು, ನಿಷ್ಪಕ್ಷಪಾತವಾಗಿರ್ಬೇಕಾಗಿತ್ತು. ಅವರೇ ಒಂದು ಪಕ್ಷದ ಪರವಾಗಿ ಜವಾಬ್ದಾರಿ ವಹಿಸಿಕೊಂಡ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ
ರಾಹುಲ್ ಗಾಂಧಿ ಅವರಾಗ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ ಅವ್ರ ಮೇಲೆ ಯಾರೂ ಸಹ ಪ್ರಶ್ನೆ ಚಿಹ್ನೆ ಮಾಡೋದಿಲ್ಲ. ಪ್ರಶ್ನೆ ಚಿಹ್ನೆ ಮಾಡ್ತಾ ಇರ್ತಕ್ಕಂಥದ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ್ರ ಬಗ್ಗೆ. ಈ ಫಲಿತಾಂಶ ರಾಜ್ಯ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತಾ? ಕರ್ನಾಟಕ ರಾಜ್ಯ ಬೇರೆ. ಇಲ್ಲಿ ನಾವು ಲಾ ಅಬೈಡಿಂಗ್ ಸಿಟಿಸನ್ಸ್, ನೆಲದ ಕಾನೂನನ್ನು ಗೌರವಿಸ್ತಕ್ಕಂಥ ಜನತೆ ಇರ್ತಕ್ಕಂಥದ್ದು ಮತ್ತು ಇಲ್ಲಿ ಇರ್ತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ, ಸಮಾನತೆಗೆ ಹೆಸರುವಾಸಿಯಾಗಿದ್ದಂಥವ್ರು ಬಸವಣ್ಣನವರು, ಕನಕದಾಸರು, ನಾರಾಯಣ ಗುರುಗಳು ಎಲ್ಲರೂ ಇದ್ದಂಥವ್ರು ಇಲ್ಲಿ ಆ ಬಿಹಾರ್ನಲ್ಲಿ ಆಗ್ತಕ್ಕಂಥದ್ದು ಇಲ್ಲಿ ನಡೆಯೋದು. ನಾಯಕತ್ವದ ಮೇಲೆ ಅನ್ನುವಂತ ಚರ್ಚೆ ವಿಚಾರ. ಬಿಹಾರ್ ಚುನಾವಣೆಗೂ ಕರ್ನಾಟಕ ರಾಜ್ಯದ ನಾಯಕತ್ವಕ್ಕೂ ಏನ್ ಸಂಬಂಧ? ಇವ್ರು ಯಾರೂ ಸಹ ಬಿಹಾರ್ಗೆ ಹೋಗಿ ಪ್ರಚಾರಕ್ಕೂ ಹೋಗಿರ್ಲಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಇವರೆಲ್ಲರೂ ಸಹ ಕರ್ನಾಟಕದಲ್ಲಿ ಬಿಸಿ ಆಗಿದ್ರು. ಆದ್ರಿಂದ ಇವ್ರು ಯಾಕೆ ಹೊಣೆ ಹಾಕ್ತಾರೆ? ಬಂದೆ ಅದು ಒಂದೇ ನಿಮಿಷ. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷ ಅಲ್ಲಿ ಜೂನಿಯರ್ ಪಾರ್ಟ್ನರ್ ಆರ್ಜೆಡಿ ಮೇಜರ್ ಪಾರ್ಟ್ನರ್. ಆದ್ರಿಂದ ಇಲ್ಲಿಗೂ ಅದಕ್ಕೇನು ಸಂಬಂಧ ಅಲ್ಲ. ರಾಹುಲ್ ಗಾಂಧಿ ಅವ್ರಿಗೂ ಖರ್ಗೆ ಸಾಹೇಬ್ರಿಗೂ ಇದನ್ನ ನೀವು ಬೆಟ್ ಮಾಡಿ ತೋರ್ಸಕ್ ಆಗೋದಿಲ್ಲ, ಅಥವಾ ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ಅಥವಾ ಶಿವಕುಮಾರ್ಗೆ ಬೆಟ್ ಮಾಡಿ ತೋರ್ಸಕ್ ಆಗಲ್ಲ. ಇಲ್ಲಿಂದ ಕಲಿಬೇಕೇನಾಗಿದೆ ಅಂದ್ರೆ ಇಂಡಿಯಾ ಅಲಯನ್ಸ್ ಏನಿದೆ ನೋಡಿ, ಬಹಳಷ್ಟು ಆಳವಾಗಿ ಚಿಂತನೆ ಮಾಡಿ ಎಲ್ಲರೂ ಸಹ ಒಟ್ಟಿಗೆ ಹೋರಾಟ ಮಾಡಬೇಕಂತಕ್ಕಂಥದ್ದು ಬರಬೇಕು. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಅಥವಾ ಭಾರತೀಯ ಜನತಾ ಪಾರ್ಟಿ ನಮ್ಗೇನಂತ ದೊಡ್ಡ ಶತ್ರುಗಳಲ್ಲ. ಇರ್ತಕ್ಕಂಥದ್ದು RSS ನ ಕುತಂತ್ರಗಳನ್ನ ನಾವು ಹೋರಾಟ ತೆಗಿಬೇಕು ಅಂದ್ರೆ ಬಹಳ ತೀಕ್ಷ್ಣವಾಗಿ ಯೋಚನೆ ಮಾಡಬೇಕಾಗಿದೆ. ಅಲ್ಲಲ್ಲ, ಎಲ್ಲರೂ ಸಹ ಅನುಭವಿಸ್ತಾ ಇದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ಜನಗಳ ಹೋರಾಟವನ್ನ ನಾವು ರಸ್ತೆಗೆ ಇಳಿದು ಇನ್ನೂ ಜೋರಾಗಿ ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಸರ್, ಇನ್ನೊಂದು ಬಿಹಾರ ಚುನಾವಣೆ ನಂತರ ರಾಜ್ಯದ ಕಾಂಗ್ರೆಸ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗುತ್ತೆ. ಆ ಫಲಿತಾಂಶ ದಿಕ್ಸೂಚಿ ಅನ್ನೋಕ್ಕಿಂತಲೂ ಆ ಫಲಿತಾಂಶ ಒಂದು ನೇರವಾಗಿ ಪ್ರಭಾವ ಬೀರುತ್ತೆ ಅನ್ನುವಂಥದ್ದು ನಾಯಕತ್ವ ಆಗಿರ್ಬೋದು, ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನ್ನುವಂಥ ಚರ್ಚೆ ಆಗ್ತಿತ್ತು. ಮಾಮರ ಎಲ್ಲೋ ಕೋಗಿಲೆ ಎಲ್ಲೋ ಅಂತಾರೆ ನೋಡಿ, ಹಾಗೆ ಅದಕ್ಕೂ ಇದಕ್ಕೆ ಸಂಬಂಧನೇ ಇಲ್ಲ ಬಿಡಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.